ಗುಡ್ ಮಾರ್ನಿಂಗ್ ಡಿಎಕ್ಸನ್ ಫ್ರೆಂಡ್ಸ್. ಇವತ್ತಿನ ದಿವಸ ನಾನು ಕಳೆದ 21ನೇ ವಿಡಿಯೋದಲ್ಲಿ ನಮ್ಮ ಡಿಎಕ್ಸನ್ ಕಂಪನಿಯ RG ಋಷಿ ಗ್ಯಾನೋ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಟಿದ್ದೆ. ಅದರ ಮುಂದಿನ ಭಾಗವನ್ನು ಮತ್ತು GL ಬಗ್ಗೆ, ಗ್ಯಾನೋಸಿಲಿಯಂ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಅದನ್ನು ಇವತ್ತಿನ ದಿವಸಕ್ಕೆ ನನ್ನ 26ನೇ ವಿಡಿಯೋದಲ್ಲಿ ಹೇಳಬೇಕಂತ ನಾನು ಮಾಡಿದ್ದೇನೆ. ಇಲ್ಲಿ ನಮ್ಮಲ್ಲಿ ಹೋಳಿ ಹುಣ್ಣಿನ ಸಲುವಾಗಿ ಹಲಿಗೆಗಳನ್ನು ಭಾಳ ಬಾರಿಸ್ತಾರೆ. ಹೀಗಾಗಿ ಆ ಶಬ್ದಗಳು ಕೂಡ ಇದರಲ್ಲಿ ಬರ್ಬೋದು, ದಯವಿಟ್ಟು ಕ್ಷಮಿಸಬೇಕು ನನಗೆ. ಮೈ ನೇಮ್ ಈಸ್ ಆನಂದ ಮಸಳಿ, ಬಾಗಲಕೋಟ್, ಕರ್ನಾಟಕ. ಮೈ ಮೊಬೈಲ್ ನಂಬರ್ ಈಸ್ 9242494770. ನಮ್ಮ ಋಷಿ ಗ್ಯಾನೋ ಮತ್ತು ಗ್ಯಾನೋಸಿಲಿಯಂ ನಮ್ಮ ಡಿಎಕ್ಸನ್ ಕಂಪನಿ 1993ರಲ್ಲಿ ಹುಟ್ಟುವಂತು ಮಲೇಷಿಯಾದಲ್ಲಿ. ಡಾಕ್ಟರ್ ಲಿಮ್ ಸಿಯೋಜಿನ್ ಅನ್ನುವರು ಇದರ ಫೌಂಡರ್. ಅವರು 10 ವರ್ಷಗಳ ಕಾಲ ಸಂಶೋಧನೆಯನ್ನು ಮಾಡಿ ಈ ಗ್ಯಾನೋಡರ್ಮಾ ಅನ್ನೋದನ್ನು ಸಂಶೋಧನೆ ಮಾಡಿದ್ರು, ನೋಡ್ರಿ, ಕಂಡುಹಿಡಿದ್ರು, ಆವಿಷ್ಕಾರವನ್ನು ಮಾಡಿದರು. ನನ್ನ ತಿಳುವಳಿಕೆ ಪ್ರಕಾರ ಅವರೊಬ್ಬ ಮಹಾಮಾನವತಾವಾದಿ, ದೇವರೇ ಅವರನ್ನು ಕಳಿಸಿಕೊಟ್ಟಾರೇನೋ ಅಂತ ನನಗೆ ಅನ್ನಿಸ್ತದೆ. ಅಂಥವರು ಇದನ್ನು ಸಂಶೋಧನೆ ಮಾಡಿ ಋಷಿ ಗ್ಯಾನೋ ಅನ್ನುವಂಥದ್ದನ್ನು ಅವರು ಕಂಡುಹಿಡಿದ್ರು ಮತ್ತು ಗ್ಯಾನೋಸಿಲಿಯಂ ಅನ್ನುವಂಥದ್ದನ್ನು ಕಂಡುಹಿಡಿದ್ರು. ಅವು ಎರಡೂ ಎಂಥ ಅದ್ಭುತವಾಗಿದಾವಪ್ಪ ಅಂತಂದ್ರೆ, ಅವು ಎರಡೂ ನೋಡ್ರಿ ಪವಾಡ ಸದೃಶವಾದಂತಹ ಕೆಲಸವನ್ನು ಮಾಡ್ತವೆ. ನೀವು ಅಸಾಧ್ಯವಾದ ಕೆಲಸವನ್ನು ಸಾಧ್ಯ ಮಾಡಿದ ಅಷ್ಟೋ ಉದಾಹರಣೆಗಳಿದಾವೆ ಸರ್. ನಮ್ಮಲ್ಲಿ ಕಂಪನಿಯ ಟೆಸ್ಟಿಮೋನಿಯಲ್ಸ್ ಅದಾವೆ ಏನ್ರಿ. ಪ್ರತಿನಿತ್ಯ ಬೆಳಗ್ಗೆ 7 ಗಂಟೆಗೆ ಕರ್ನಾಟಕದೊಳಗೆ ನಮ್ಮ ಉಡುಪಿಯಿಂದ ನಮ್ಮ ಹಿರಿಯರಾದಂಥ SN ಶೆಟ್ಟಿ ಸರ್ ಅವರು ಕಳೆದ ಸುಮಾರು 4 ವರ್ಷಗಳಿಂದ ಮೀಟಿಂಗನ್ನು ಮಾಡ್ತಾ ಬಂದಿದ್ದಾರೆ. ಈ ಡಿಎಕ್ಸನ್ಗೆ ಸಂಬಂಧಪಟ್ಟಂಥ ಮೀಟಿಂಗು ಕನ್ನಡದಲ್ಲಿರ್ತದೆ. ತಮಗೂ ಕೂಡ ಬೇಕಂದರೆ ಅದರ ಲಿಂಕನ್ನು ಕಳಿಸ್ತೀನಿ. ತಾವು ದಯವಿಟ್ಟು ಈ ಮೀಟಿಂಗ್ಗಳಿಗೆ ಹಾಜರಾದರೆ ಅದರ ಮಹತ್ವ ಗೊತ್ತಾಗ್ತದೆ. ಆಮೇಲೆ ಈ ಋಷಿ ಗ್ಯಾನೋ ಅನ್ನುವಂಥದ್ದು ಅಂಗಾಲಿಂದ ನೆತ್ತಿವರೆಗೆ ಸ್ಕ್ಯಾನಿಂಗ್ ಮಾಡ್ತದೆ ಮತ್ತು ಜೊತೆಗೆ ಆ ಸ್ಕ್ಯಾನಿಂಗ್ ಮಾಡಿದ ನಂತರ ದೇಹದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಒಂದೊಂದಾಗಿ ಅದು ಹೊರಗೆ ಹಾಕ್ತದೆ. ಅದು ಸ್ಕ್ಯಾನ್ ಮಾಡೋದು ಅಷ್ಟೇ ಅಲ್ಲ, ನಾನು ಹೇಳಿದ್ದೆ ಅಂಗಾಲಿಂದ ನೆತ್ತಿವರೆಗೆ ಸ್ಕ್ಯಾನ್ ಮಾಡಲಿಕ್ಕೆ ಇವತ್ತಿನ ದಿವಸ ಏನೋ ನನಗೂ ಪಕ್ಕಾ ಗೊತ್ತಿಲ್ಲ, MRI ಸ್ಕ್ಯಾನಿಂಗಿಗೆ ಅಂಗಾಲಿಂದ ನೆತ್ತಿವರೆಗೆ ಮಾಡಲಿಕ್ಕೆ ಸುಮಾರು 2 ಲಕ್ಷ ರೂಪಾಯಿ ತೊಗೋತಾರಂತ ಕೇಳಿದ್ದೀನಿ. ಪಕ್ಕಾ ಗೊತ್ತಿಲ್ಲ ನನಗೆ. ಆದರೆ ಇದು ಅಂಗಾಲಿಂದ ನೆತ್ತಿವರೆಗೆ ಸ್ಕ್ಯಾನ್ ಮಾಡ್ತದೆ, ಜೊತೆಗೆ ಒಳಗಿರ್ತಕ್ಕಂಥ ಟಾಕ್ಸಿನ್ಗಳನ್ನು, ವಿಷಕಾರಿ ವಸ್ತುಗಳನ್ನು, ನಮ್ಮ ದೇಹಕ್ಕೆ ಬೇಡವಾದಂಥ ವಸ್ತುಗಳನ್ನು ನಿಧಾನವಾಗಿ ಹೊರಗೆ ಹಾಕ್ತದೆ ನೋಡ್ರಿ. ಮತ್ತು ನಮ್ಮ ಡೆಡ್ ಸೆಲ್ಗಳು ಕೂಡ ಇರ್ತಾವೆ ಬಾಡಿ ಒಳಗೆ, ಅವನ್ನೆಲ್ಲ ನಮ್ಮ ಬಾಡಿ ಹೊರಗೆ ಹಾಕ್ತದೆ. ಬಟ್ ಅದಕ್ಕೆ ಸರಿಯಾದ ಆರೋಗ್ಯಯುಕ್ತವಾದಂತಹ ಪದಾರ್ಥಗಳನ್ನು ಕೊಡದೇ ಇರೋದ್ರಿಂದ, ನಾವು ಸೇವನೆ ಮಾಡದೇ ಇರೋದ್ರಿಂದ ನಮ್ಮ ದೇಹ ಅದನ್ನು ಹೊರಗೆ ಹಾಕಲಿಕ್ಕೆ ಅಸಮರ್ಥ ಆಗ್ತದೆ. ಹೀಗಾಗಿ ಬಾಡಿ ಒಳಗೆ ಟಾಕ್ಸಿನ್ಗಳು ಸೇರ್ಕೊತಾವು. ಅದನ್ನು ಹೊರಗೆ ಹಾಕಲಿಕ್ಕೆ, ಟಾಕ್ಸಿನ್ಗಳನ್ನು ಮತ್ತು ಡೆಡ್ ಸೆಲ್ಲುಗಳನ್ನು ಹೊರಗೆ ಹಾಕಲಿಕ್ಕೆ ನಮ್ಮ ಈ RG ಋಷಿ ಗ್ಯಾನೋ ತುಂಬ ಅದ್ಭುತವಾದ ಕೆಲಸವನ್ನು ಮಾಡ್ತದೆ. ಆಮೇಲೆ ಇನ್ನೊಂದು ಗ್ಯಾನೋಸಿಲಿಯಮ್. ಈ ಗ್ಯಾನೋಸಿಲಿಯಮ್ದೊಳಗೆ ಇದಕ್ಕೆ ನಾವು GL ಅಂತೂ ಕರಿತೀವಿ. ಗ್ಯಾನೋಸಿಲಿಯಮ್ ಏನು ಮಾಡ್ತದೆ ಅಂದರೆ ದೇಹವನ್ನು ಸಮತೋಲನ ಮಾಡ್ತದೆ ಏನ್ರಿ, ಬ್ಯಾಲೆನ್ಸ್ ಆಗಿರುವಂಗೆ ನೋಡ್ಕೊತದೆ ನಮ್ಮ ದೇಹವನ್ನು. ಯಾವುದು? ಗ್ಯಾನೋಸಿಲಿಯಮ್. ಇನ್ನು ಇದ್ರಾಗ ಸಾವಯವ ಜರ್ಮೇನಿಯಮ್ ಅಂತಿರ್ತದೆ, ಗ್ಯಾನೋಡರಿಕ್ ಆಮ್ಲ ಅಂತಿರ್ತದೆ, ಆಮೇಲೆ ಪಾಲಿಸ್ಯಾಕ್ರೈಡ್ ಅಂತಿರ್ತದೆ, ಆಮೇಲೆ ಖನಿಜಗಳು ಇರ್ತಾವೆ, ಜೀವಸತ್ವಗಳು ಇರ್ತಾವೆ ಏನ್ರಿ. ಈ ಎಲ್ಲ ಅಂಶಗಳು ಅಂದರೆ ಟೋಟಲ್ ನಮ್ಮ RGGLದೊಳಗೆ, ನಮ್ಮ ಗ್ಯಾನೋಡರ್ಮಾದೊಳಗೆ 400 ಔಷಧೀಯ ಗುಣಗಳದಾವೆ ನೋಡ್ರಿ. ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಕೂಡ ಸುಲಭವಾಗಿ ಸರಿ ಮಾಡಿದಂಥ ಎಕ್ಸಾಂಪಲ್ಗಳು, ಟೆಸ್ಟಿಮೋನಿಗಳು ನಮ್ಮ ಕಂಪ್ನಿ ಒಳಗೆ ಸಾಕಷ್ಟು ಅದಾವೆ. ಮುಂದಿನ ದಿನಮಾನಗಳಲ್ಲಿ ನಾನು ಅವನ್ನು ಕೂಡ ತೋರಿಸ್ತೀನಿ ಆನ್ಲೈನ್. ಆಮೇಲೆ ಈ GL
ಅತ್ಯಂತ ಅವಶ್ಯವಾಗಿ ಬೇಕು. ಯಾಕಪ್ಪ ಅಂತಂದ್ರೆ ನಮ್ಮ ದೇಹದೊಳಗೆ ಶಕ್ತಿಯ ಕೊರತೆ ಇದೆ. ಆಮೇಲೆ ಆಕ್ಸಿಜನ್ನ ಹೀರ್ಕೊಳ್ಳುವಂಥ ಶಕ್ತಿ ಈ ಜಿಎಲ್ಗೆ ಐತೆ ನೋಡಿ. ಜಿಎಲ್ ಸೇವನೆ ಮಾಡೋದ್ರಿಂದ ಆಕ್ಸಿಜನ್ ಹೀರ್ಕೊಳ್ಳುವಂಥ ಶಕ್ತಿ ಬರ್ತದೆ. ಆಕ್ಸಿಜನ್ ಶಾರ್ಟೇಜ್ಲಿಂದ ನಮಗೇನಾಗ್ತದೆ ರೀ ಅಂತಂದ್ರೆ ಅಸ್ತಮಾ ಬರ್ಬೋದು, ಆಮೇಲೆ ಮೆದುಳಿನ ಸಮಸ್ಯೆಗಳು ಬರ್ಬೋದು, ನೆನಪಿನ ಶಕ್ತಿ ಕಡಿಮೆ ಆಗೋದಾಗಲಿ ಅಥವಾ ಸಣ್ಣ ಪುಟ್ಟ ಮಿಸ್ಟೇಕ್ಸ್, ಮೆದುಳಿಗೆ ಏನು ಕೆಲವು ಸಮಸ್ಯೆಗಳು ಬರ್ತಾವಲ್ಲ ಅಂಥದಕ್ಕೆ ಈ ಜಿಎಲ್ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಈ ಜಿಎಲ್ಲು ಮತ್ತು RG ಇವು ಎರಡನ್ನೂ ನಾವು ಸಮ ಪ್ರಮಾಣದಲ್ಲಿ ಸರಿಯಾಗಿ ತಗೋತಾ ಹೋದ್ವಿ ಅಂತಂದರೆ ನಮ್ಮ ದೇಹ ಕೆಲವೇ ತಿಂಗಳುಗಳಲ್ಲಿ ಸರಿ ಹೋಗ್ತದೆ. ಅಂದರೆ ಅನಾರೋಗ್ಯದಿಂದ ಆರೋಗ್ಯದ ಕಡೆಗೆ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಮತ್ತು ನೇರವಾಗಿ ಇದು ಕಾಯಿಲೆ ಮೇಲೆ ಕೆಲಸ ಮಾಡಲ್ಲ. ಇದು ಸುಮಾರು 200 ಸೆಲ್ಲುಗಳು ಏನು ನಮ್ಮ ದೇಹದಾಗ ಅದಾವು, ಜೀವಕೋಶಗಳದಾವಲ್ಲ, ಆ 200 ಜೀವಕೋಶಗಳಿಗೆ ಸರಿಯಾದ ಆಮ್ಲಜನಕವನ್ನು ಒದಗಿಸ್ತದೆ, ಸರಿಯಾದ ನ್ಯೂಟ್ರಿಷನ್ನು ಮತ್ತು ಪ್ರೋಟೀನುಗಳನ್ನು, ಮಿನರಲ್ಗಳನ್ನು ಒದಗಿಸ್ತದೆ. ಹೀಗಾಗಿ ನಮ್ಮ ಜೀವಕೋಶಗಳು ಆರೋಗ್ಯವಂತ ಆಗ್ತಾವೆ. ಆವಾಗ ಆಟೋಮೆಟಿಕ್ಕಾಗಿ ನಮ್ಮ ಟಿಶ್ಯೂಗಳಾಗಲಿ ಅಥವಾ ನಮ್ಮ ಆರ್ಗನ್ಗಳಾಗಲಿ ಆಟೋಮೆಟಿಕ್ಕಾಗಿ ಸರಿ ಹೋಗ್ಬಿಡ್ತಾವೆ. ಡೈರೆಕ್ಟ್ ಕಾಯಿಲೆ ಮೇಲೆ ಕೆಲಸ ಮಾಡಲ್ಲ ಇದು. ಯಾಕಂದ್ರೆ ನೋಡ್ರಿ, ಈಗ ನೀವು ಹೇಳಿದ್ದು ನನಗೆ ಇದ್ರ ಬಗ್ಗೆ ವಿಡಿಯೋನು ಕೂಡ ಮುಂಚೆ ಮಾಡಿದ್ದೀನಿ. ನಾವು ರೊಟ್ಟಿ ಪಲ್ಯ ಚಪಾತಿ ತಿನ್ನೋದು ಏನಪ್ಪ ಅಂತಂದ್ರೆ ನಾವು ಯಾವುದೋ ಒಂದು ಕಾಯಿಲೆ ಕಡಿಮೆ ಆಗಲಿ ಅಂತಲ್ಲ, ನಾವು ಆರೋಗ್ಯವಾಗಿರ್ಬೇಕಂತ. ಇನ್ನು ಕೆಲವರಿಗಂತೂ ಗೊತ್ತೇ ಇಲ್ಲ ನಾವು ಯಾಕೆ ಊಟ ಮಾಡ್ತೀವಂತ. ಹೊಟ್ಟೆ ತುಂಬಿಸ್ಕೊಳಕ್ಕೆ ಊಟ ಮಾಡ್ತೀವಂತ ಭಾಳ ಜನ ತಿಳ್ಕೊಂಡಾರ. ನಾವು ಊಟ ಮಾಡಬೇಕಾಗಿರೋದು ಹೊಟ್ಟೆ ತುಂಬಿಸ್ಕೊಳಕ್ಕಲ್ಲ, ನಾವು ಮಾಡಬೇಕಾಗಿರೋದು ನಾವು ಆರೋಗ್ಯವಂತರಾಗಿರಲಿಕ್ಕೆ, ನಮ್ಮ ದೇಹದೊಳಗೆ ಎನರ್ಜಿ ಬರಲಿಕ್ಕೆ. ಹೆಂಗೆ ನಾವು ಪೆಟ್ರೋಲ್ ಹಾಕ್ತೀವಲ್ಲ ಗಾಡಿಗೆ, ಹಂಗೆ ಏನ್ರಿ. ಅದಕ್ಕೆ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಭಾಳ ಅದ. ಈಗ ನೋಡಿ, ಪೆಟ್ರೋಲ್ ಗಾಡಿಗೆ ನಾವು ಪೆಟ್ರೋಲೇ ಹಾಕಬೇಕು, ಡೀಸೆಲ್ ಗಾಡಿಗೆ ನಾವು ಡೀಸೆಲೇ ಹಾಕಬೇಕು, ಹೌದಲ್ರಿ. ಈಗ ಡೀಸೆಲ್ ಗಾಡಿಗೆ ಪೆಟ್ರೋಲ್ ಹಾಕಿದರೆ, ಪೆಟ್ರೋಲ್ ಗಾಡಿಗೆ ಡೀಸೆಲ್ ಹಾಕಿದರೆ ಕಷ್ಟ ಆಗ್ತದೆ. ಆ ಮಷಿನ್ಗಳಿಗೆ ಕಷ್ಟ ಆಗ್ತದೆ, ಎಂಜಿನ್ಗಳಿಗೆ ಕಷ್ಟ ಆಗ್ತದೆ. ಅದೇ ರೀತಿಯಾಗಿ ನಮ್ಮ ದೇಹಕ್ಕೆ ಬೇಕಾಗಿರೋದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಪರಿಶುದ್ಧವಾದ ಆಹಾರ, ಪರಿಶುದ್ಧವಾದ ಆಮ್ಲಜನಕ, ಪರಿಶುದ್ಧವಾದ ನೀರು. ಇಷ್ಟು ಬೇಕು. ಆದರೆ ಅದನ್ನು ಕೊಡ್ತಾ ಇಲ್ಲ ನಾವು ಕೊಡ್ತಾ ಇರೋದ್ರಿಂದ ಏನೇನೋ ಕೊಡ್ತೀವಿ. ಅನಾವಶ್ಯಕ ಡ್ರಗ್ಗಳನ್ನು ನಾವು ಹೋಗಿ ಮೆಡಿಕಲ್ ಶಾಪ್ನಾಗ ಕೌಂಟರ್ನಾಗ ನಿಂತ್ಕೊಂಡು ತೊಗೊಂಬರ್ತೀವಿ. ತಲೆ ನುಸ್ತತ್ರಿ, ಹೊಟ್ಟೆ ನುಸ್ತತ್ರಿ, ಕೈಕಾಲು ಹರಿತಾವ್ರಿ, ಸಂಡಾಸ ಹತ್ತೈತ್ರಿ ಅಂತೇಳಿ ಅಗದಿ ಧೈರ್ಯದಿಂದ ತೊಗೊತೀವಿ ನಾವು. ಆದರೆ ಅವುಗಳಿಂದ ಒಂದೇನೋ ಆರಾಮಾಗತ್ತೆ ಅನ್ನೋದ್ರಾಗ ಇನ್ನೊಂದಕ್ಕೆ ತ್ರಾಸ ಆಗ್ತದೆ. ಎಷ್ಟು ತೊಗೋಬೇಕು, ಏನು ಎಂತೂ ಪ್ರಮಾಣ ನಮಗೆ ಗೊತ್ತಿರೋಂಗಿಲ್ಲ. ದೊಡ್ಡವ್ರು ತೊಗೋಬೇಕಾಗಿದ್ದನ್ನು ನಾವು ಸಣ್ಣ ಮಕ್ಕಳಿಗೂ ಕೊಟ್ಬಿಡ್ತೀವಿ ಎಷ್ಟೋ ಸಾರಿ. ಅದು ಸಮಸ್ಯೆ ಆಗ್ತದೆ, ದೇಹ ಹಾಳಾಗ್ತದೆ, ಕೆಡ್ತದೆ. ಅದಕ್ಕೋಸ್ಕರನೇ ಅವರು MBBS ಮಾಡಿರ್ತಾರೆ ವೈದ್ಯರು. ಅದ್ರ ಬಗ್ಗೆ ವಿಶೇಷವಾದ ಜ್ಞಾನವನ್ನು ಪಡೆದಿರ್ತಾರೆ, ಯಾರಿಗೆ ಎಷ್ಟು ಕೊಡಬೇಕು, ಏನು ಮಾಡಬೇಕು ಅನ್ನೋದು. ಅದಕ್ಕೋಸ್ಕರ ನಾವು ವೈದ್ಯರ ಸಲಹೆಯನ್ನು ತೊಗೊಂಡು ನಾವು ಆ ಗುಳಿಗೆಗಳನ್ನು ತಗೊಳ್ಳೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಏನ್ರಿ. ಅದಕ್ಕೆ ನಮ್ಮ ದೇಹಕ್ಕೆ ಮುಖ್ಯವಾಗಿ ಬೇಕಾಗಿರೋದೇನೆಂದ್ರೆ ಔಷಧೀಯ ಗುಣಗಳನ್ನು ಹೊಂದಿರುವ ಅತ್ಯಂತ ಆರೋಗ್ಯಕರವಾದ ಕೆಮಿಕಲ್ ರಹಿತವಾದಂತಹ ಆಹಾರ ಪದಾರ್ಥಗಳು ನಮಗೆ ಬೇಕಾಗ್ಯಾವ. ಈ RG GL ಆಗಲಿ ಅಥವಾ ನಮ್ಮ ಸ್ಪಿರುಲಿನ ಆಗಲಿ, ಇವು ಏನಪ್ಪ ಅಂತಂದ್ರೆ ನಮಗೆ ಖಂಡಿತವಾಗಲೂ ನಮ್ಮ ಒಳ್ಳೆಯದಕ್ಕೋಸ್ಕರ ಅದಾವೆ. ಅದಕ್ಕೋಸ್ಕರ ಈಗ ನೋಡ್ರಿ, ಇಲ್ಲದ ನೋಡ್ರಿ RG GL. ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ವಿಡಿಯೋಗಳಲ್ಲಿ ನಾನು ಸ್ಪಿರುಲಿನ ಬಗ್ಗೆ ಮತ್ತು ಇನ್ನು ಕೆಲವು ಅತ್ಯಂತ ಅವಶ್ಯಕವಾಗಿ ಬಳಸಬೇಕಾದಂಥ ಇದರ ಬಗ್ಗೆ ನಾನು ಹೇಳ್ತೀನಿ. ಇವು ಎರಡೂ ಏನಪ್ಪ ಅಂದ್ರೆ ನಮ್ಮದು RG ಸ್ಕ್ಯಾನಿಂಗ್ ಮಾಡ್ತದೆ ಅಂಗಾಲಿಂದ ನೆತ್ತಿವರೆಗೂ. ಆಮೇಲೆ ನಮ್ಮ ಒಳಗಿರ್ತಕ್ಕಂಥ ಟಾಕ್ಸಿನ್ಸು, ವಿಷವಸ್ತುಗಳು ಹಾಗೂ ಡೆಡ್ ಸೆಲ್ಗಳು, ಸತ್ತು ಹೋದಂಥ ಜೀವಕೋಶಗಳು ಅಲ್ಲೋ ಎಲ್ಲೋ ಒಂದು ಕಡೆ ಬಾಡಿ ಒಳಗೆ ಡೆಬ್ಸಿಟಾಗಿ ಕೂತ್ಬಿಟ್ಟಿರ್ತಾವೆ. ಅವ್ನು ಹೊರಗೆ ಹಾಕ್ತದೆ, ನಮ್ಮ ಬಾಡಿ ಆ ಕೆಲಸ ಮಾಡ್ತದೆ. ಬಟ್ ಆ ಬಾಡಿಗೆ ನಾವು ಸರಿಯಾದ ಆಮ್ಲಜನಕ ಏನದಾವಲ್ಲ ಇವೆಲ್ಲ ಕೊಡಬೇಕಲ್ಲ. ಅದಕ್ಕೆ ನಾ ಪುನಃ ಅದನ್ನು ಹೇಳಬೇಕಾಗ್ತದೆ. ನಾ ಬೇರೆ ಏನು ಹೇಳ್ಬೇಕು ಹೇಳ್ರಿ. ನಾವು ಆರೋಗ್ಯವಂತರಾಗೋದ್ರ ಜೊತೆಗೆ ಇನ್ನೊಬ್ಬರನ್ನು ಆರೋಗ್ಯವಂತರನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಹೆಲ್ತ್ ರೆವಲ್ಯೂಷನ್ ಮಾಡ್ತಾಯಿದ್ವಿ ನಾವು, ಆರೋಗ್ಯ ಕ್ರಾಂತಿ. ಅದಕ್ಕೋಸ್ಕರ ದಯವಿಟ್ಟು ತಾವು ಈ ನಮ್ಮ ವಿಡಿಯೋಗಳನ್ನು ನೋಡಿರಿ, ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೇರೆಯವ್ರಿಗೂ ಕೂಡ ಸಬ್ಸ್ಕ್ರೈಬ್ ಆಗಲಿಕ್ಕೆ ಹೇಳ್ರಿ.
ಆರೋಗ್ಯವನ್ನು ನೀವು ಸರಿ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಅಕ್ಕಪಕ್ಕದವರ ಆರೋಗ್ಯವನ್ನು ಸರಿ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡಿರಿ. ಹಾಗೇನಾದರೂ ಪ್ರಾಬ್ಲಮ್ ಇದ್ದರೆ, ಸಮಸ್ಯೆಗಳಿದ್ದರೆ ನೇರವಾಗಿ ನನ್ನ ಜೊತೆ ಸಂಪರ್ಕ ಮಾಡಿರಿ. ನಾನು ನಿಮಗೆ ಒಳ್ಳೆಯ ಸಲಹೆ ಸೂಚನೆಗಳನ್ನು ಕೊಡ್ತೀನಿ. ನಿಮಗೆ ಹಣಕಾಸಿನ ತೊಂದರೆ ಇದ್ದರೆ ಸಂಕ್ಷಿಪ್ತವಾಗಿ ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್, ಏನೂ ತೊಗೊಳ್ಳದೇ ಇರೋದಕ್ಕಿಂತ ಅಲ್ಪ ಸ್ವಲ್ಪ ತೊಗೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾರಲ್ಲ, ಹಾಗೆ ಅಲ್ಪ ಸ್ವಲ್ಪನಾದರೂ ತೊಗೊಳ್ರಿ. ಕಡೆ ಪಕ್ಷ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನಾದರೂ ಕಮ್ಮಿ ಬೆಲೆಯೊಳಗೆ ಸಿಗ್ತಾವೆ ಅವು. ನಿಮಗೆ ತೊಗೊಳ್ಳೋದ್ರಿಂದ ನಿಮಗೊಂದು 2-3 ತಿಂಗಳದಾಗ ನಿಮ್ಗೆ ಗೊತ್ತಾಗುತ್ತೆ, ಓಹೋ ನನಗೆ ಹೆಲ್ಪ್ ಆಗ್ಲಿಕ್ಕತ್ತೆ ಅಂತ. ಅದಕ್ಕೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಬೇರೆಯವರಿಗೂ ಕೂಡ ಹೇಳ್ರಿ, ಫಾಲೋ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್.